ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಅರಸುಗಳು 5ನೇ ಅಧ್ಯಾಯ ವಚನ 10. ಎಲಿಷನು ಅವನಿಗೆ, ಹೋಗಿ ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತಾಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು. ಹಾಲೆಲೂಯ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇಲ್ಲಿ ನಾವು ಎಲಿಷ ಪ್ರವಾದಿಯನ್ನು ನೋಡ್ತಾ ಇದ್ವಿ ಮತ್ತು ಕುಷ್ಠರೋಗಿ ಆಗಿರುವಂಥ ನಾಮಾನನನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಾಮಾನನು ಕುಷ್ಠರೋಗದಲ್ಲಿ ಅನೇಕ ವರ್ಷಗಳಿಂದ ಆತನು ಬಳಲಿಕೊಂಡಿದ್ದಾನೆ. ಆದರೆ ಹೊರಗಿನ ಪ್ರಪಂಚಕ್ಕೆ ನನಗೆ ಕುಷ್ಠರೋಗ ಇದೆ ಎಂಬುದನ್ನು ತೋರಿಸಿಕೊಳ್ಳದ ಹಾಗೆ ಇಡೀ ಅವನ ಶರೀರವನ್ನು ಬಟ್ಟೆಯಿಂದ ಆತ ಏನು ಮಾಡಿದ್ದಾನೆ, ಮುಚ್ಚಿದ್ದಾನೆ. ಒಳಗಡೆ ನೋಡುವಾಗ ಒಳಗಡೆ ಅವನಿಗೆ ಕುಷ್ಠರೋಗ, ಇಡೀ ಶರೀರವೆಲ್ಲ ಏನಾಗಿದೆ, ಕೊಳೆತೋಗಿದೆ. ಕುಷ್ಠದ ಗಾಯಗಳು ಅವನ ಶರೀರದಲ್ಲಿ ಕೊಳೆತು ಸುಮಾರು ವಿಪರೀತವಾದಂಥ ಬಾಧೆ, ನೋವು, ಸಂಕಟ, ಉರಿ ಇದೆ. ಆದರೆ ನಾನು ಎಲ್ಲಿ ನನಗೆ ಈ ಕುಷ್ಠರೋಗ ಇದೆ ಅಂತ ಹೇಳ್ಬಿಟ್ರೆ ಜನ ನನ್ನನ್ನು ಎಲ್ಲಿ ಗೇಲಿ ಮಾಡಿಬಿಡ್ತಾರೋ, ಹೀಯಾಳಿಸ್ಬಿಡ್ತಾರೋ. ಕುಷ್ಠರೋಗ ಅನ್ನೋದು ಆ ಕಾಲದಲ್ಲಿ ನೋಡುವಾಗ ಒಂದು ಅಶುದ್ಧವಾದ ಪಾಪ. ಕುಷ್ಠರೋಗ ಇರುವವರನ್ನ ಆಗಿನ ಒಂದು ದಿನಗಳಲ್ಲಿ ನೋಡುವಾಗ ಅವ್ರನ್ನ ಊರಲ್ಲಿ ಇಟ್ಕೊಳ್ತಾ ಇರಲಿಲ್ಲ, ಮನೆಗಳಲ್ಲಿ ವಾಸ ಮಾಡಕ್ ಬಿಡೋದಿಲ್ಲ. ಇಂಥವ್ರನ್ನ ಊರಿನ ಹೊರಗಡೆ ತಗೊಂಡೋಗಿ ಅಲ್ಲಿ ಅವ್ರು ವಾಸ ಮಾಡಬೇಕು ಹೊರ್ತು ಊರಿಂದ ಒಳಗಡೆ ಆತನು ಬರ್ಕೊಡ್ದು, ಯಾರ ಮುಖನೂ ನೋಡಬಾರ್ದು, ಯಾರ ಹತ್ರನೂ ಮಾತಾಡಬಾರ್ದು. ಈ ರೀತಿಯಾಗಿ ಆ ಕಾಲದಲ್ಲಿ ಕುಷ್ಠರೋಗ ಇದ್ದವ್ರನ್ನ ಊರಿಂದ ಹೊರಗಡೆ ಇಡ್ತಾ ಇದ್ರು. ಅಕಸ್ಮಾತ್ ಯಾರಾದ್ರೂ ಆ ಮನುಷ್ಯನನ್ನ ನೋಡ್ಬಿಟ್ರೆ ಅವ್ರೇನ್ ಮಾಡ್ಬೇಕು, ಅಶುದ್ಧ 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 ಎಂದು 3 ಸಾರಿ ಅವ್ರೇನ್ ಮಾಡ್ಬೇಕು, ಕಿರಿಚ್ಕೊಂಡು ಓಡ್ಬೇಕು. ಅಲ್ಲೆಲೂಯ. ಈ ಕುಷ್ಠರೋಗ ಇದ್ದಂತ ಈ ನಾಮಾನನು ಅರಾಮ್ಯರ ಸೇನಾಪತಿಯಾಗಿದ್ದನು. ಒಂದು ಯುದ್ಧದಲ್ಲಿ ಆತ ಸೇನಾಪತಿಯಾಗಿದ್ದರೂ ಸಹ ಅವನ ಶರೀರದಲ್ಲಿ ಕುಷ್ಠರೋಗ ಇತ್ತು. ಈ ಕುಷ್ಠರೋಗ ಇರುವುದರಿಂದ ಅವನು ದಿನದಿಂದ ದಿನಕ್ಕೆ ಬಳಲಿ ಹೋಗ್ತಾ ಇದ್ದ. ನರಳಿ ಆತ ಏನ್ ಮಾಡ್ತಾ ಇದ್ದ, ಬಾಧೆನ ಅನುಭವಿಸ್ತಾ ಇದ್ದ. ಈ ಕುಷ್ಠರೋಗ ಹೇಗಾದ್ರೂ ವಾಸಿ ಆಗ್ಬೇಕನ್ಬಿಟ್ಟು ಎಲ್ಲಾ ಸ್ಥಳಗಳಲ್ಲಿ ಹೋಗಿ ಅವನ ಕುಷ್ಠರೋಗನ ತೋರಿಸ್ಕೊಳ್ತಾನೆ. ಆದ್ರೆ ಕುಷ್ಠರೋಗಕ್ಕೆ ಮದ್ದಿಲ್ಲ. ಕುಷ್ಠರೋಗ ಬಂದ್ರೆ ಅದು ವಾಸಿ ಆಗೋದಿಲ್ಲ. ಈ ಕುಷ್ಠರೋಗ ಇರುವಂತ ಈ ಮನುಷ್ಯನು ಎಲ್ಲಾ ಕಡೆಯಲ್ಲಿ ಹೋಗಿ ಪ್ರಯತ್ನ ಪಟ್ಟಿದ್ದಾನೆ, ಆದ್ರೆ ರೋಗ ಮಾತ್ರ ವಾಸಿಯಾಗಿಲ್ಲ. ದಿನದಿಂದ ದಿನಕ್ಕೆ ಆತನ ಶರೀರವು ಕೊಳೆತು ಹೋಗ್ತಾ ಇದೆ. ಇದರಿಂದ ಹಾಗೆ ಅವನಿಗೆ ತುಂಬಾ ಬೇಸರವಾಗುತ್ತೆ. ಪ್ರೀತಿಯ ದೇವಜನರೇ, ಈ ಅರಾಮ್ಯರ ಸೇನಾಪತಿ ಇಸ್ರಾಯೇಲ್ ದೇಶಕ್ಕೆ ಹೋಗಿರುವಾಗ ಆತ ಅಲ್ಲಿ ಯುದ್ಧ ಮಾಡಿ ಒಂದು ಚಿಕ್ಕ ಹುಡುಗಿ, ಅಂದ್ರೆ ಯೆರೂಸಲೇಮಿನ ಒಂದು ಚಿಕ್ಕ ಹುಡುಗಿಯನ್ನ ಆತ ಏನ್ ಮಾಡ್ತಾನೆ, ಸೆರೆ ಹಿಡ್ಕೊಂಡ್ಬಂದ್ಬಿಡ್ತಾನೆ. ಸೆರೆ ಹಿಡಿದುಕೊಂಡು ಬಂದಂತ ಆ ಚಿಕ್ಕ ಹುಡುಗಿ ತನ್ನ ಅರಮನೆಯಲ್ಲಿ ರಾಣಿಗೆ ದಾಸಿಯಾಗಿ ರಾಣಿಯ ಕೆಲಸ ಕಾರ್ಯಗಳನ್ನು ನೋಡ್ಕೊಳ್ಳೋದಕ್ಕೆ ಆ ನಾಮಾನನ್ನು ನೇಮಿಸ್ತಾನೆ. ಈ ಚಿಕ್ಕ ಹುಡುಗಿ ತಾನು ಬಿಟ್ಟು ಬಂದಿರುವ ದೇಶ, ತನ್ನ ಕುಟುಂಬ, ತನ್ನ ತಂದೆ ತಾಯಿಗಳನ್ನೆಲ್ಲ ಮರೆತು ಆ ಸ್ಥಳದಲ್ಲಿ ಆಕೆ ಏನ್ ಮಾಡ್ತಾ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಚಿಕ್ಕ ಹುಡುಗಿ ಬೇರೆ. ಈ ನಾಮಾನನ ಈ ಕುಷ್ಠ ರೋಗವು ಇವನ ಶರೀರದಲ್ಲಿ ದಿನದಿಂದ ದಿನಕ್ಕೆ ಅದು ಕೊಳೆತು ಹೋಗಿರುವುದನ್ನ ಆಕೆ ನೋಡ್ತಾಳೆ. ಯಾಕಂದ್ರೆ ಅವಳು ಮನೆ ಕೆಲಸ ಮಾಡೋ ಹುಡುಗಿ. ಆಕೆ ಪ್ರತಿದಿನ ನಾಮಾನನ ಬಟ್ಟೆನ ಒಗಿತಾ ಇದ್ದವಳು. ಆ ಬಟ್ಟೆಯಲ್ಲಿ ಆ ಕುಷ್ಠದ ಕಲೆಗಳು, ಆ ಕುಷ್ಠ ರೋಗದ ಆ ಚರ್ಮ, ಉದುರಿರುವಂತ ಚರ್ಮನ ನೋಡಿ, ಆ ರಕ್ತದ ಕಲೆಗಳನ್ನ ನೋಡಿ ಆಕೆ ಏನ್ ಮಾಡ್ತಾಳೆ, ಓ ನನ್ನ ಯಜಮಾನನಿಗೆ ಕುಷ್ಠರೋಗ ಇದೆ, ಆದುದರಿಂದ ನಾನೇನ್ ಮಾಡ್ಬೇಕು, ಯಜಮಾನರಿಗೆ ಹೇಳ್ಬೇಕು. ಅಲ್ಲೆಲೂಯ. ಆ ಚಿಕ್ಕ ಹುಡುಗಿ ಏನ್ ಮಾಡ್ತಾಳೆ, ನಾಮಾನನ ಹೆಂಡತಿಯ ಹತ್ತಿರ ಬಂದು ಆಕೆ ಹೇಳ್ತಾಳೆ, ಈ ರೀತಿಯಾಗಿ ಕುಷ್ಠರೋಗ ಇದೆ ನಾಮಾನನಿಗೆ. ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಹೋದ್ರೆ ನಮ್ಮ ದೇಶದಲ್ಲಿ ಕುಷ್ಠರೋಗ ವಾಸಿಯಾಗುತ್ತೆ ಅಂತ ಹೇಳ್ತಾಳೆ. ನೋಡ್ರಿ, ಆಕೆ ಸೆರೆ ಹಿಡ್ಕೊಂಡು ಬಂದಿರುವಂತ ಈ ನಾಮಾನನ ಮೇಲೆ ಯಾವ ರೀತಿಯಾದಂಥ ಕೋಪ, ಬೇಜಾರು, ಆತನನ್ನ ಬೈಯೋದಾಗ್ಲಿ ಅಳೋದಾಗ್ಲಿ ಈಕೆ ಮಾಡಿಲ್ಲ. ಅದಕ್ಕೆ ಬದಲಾಗಿ ನಾಮಾನನ ಕುಷ್ಠರೋಗ ವಾಸಿ ಆಗ್ಬೇಕನ್ಬಿಟ್ಟು ಆಕೆ ಏನ್ ಮಾಡ್ತಾಳೆ, ಒಂದು ಚಿಕ್ಕ ಸಲಹೆಯನ್ನ ಆ ಸ್ಥಳದಲ್ಲಿ ಕೊಡ್ತಾಳೆ. ಈ ಸಲಹೆಯನ್ನು ಕೇಳಿದಂತ ನಾಮಾನನು, ಸದ್ಯ ನನ್ನ ರೋಗ ವಾಸಿಯಾದ್ರೆ ಸಾಕನ್ಬಿಟ್ಟು ಈತ ಏನ್ ಮಾಡ್ತಾನೆ, ಇಸ್ರಾಯೇಲ್ ದೇಶಕ್ಕೆ ಹೋಗ್ತಾನೆ. ಇಸ್ರಾಯೇಲ್ ದೇಶದಲ್ಲಿ ಹೋಗುವಾಗ ಆ ಸ್ಥಳದಲ್ಲಿ ಎಲಿಷನೆಂಬ ಪ್ರವಾದಿ ಇರ್ತಾನೆ. ಎಲಿಷ ಪ್ರವಾದಿಯ ಬಳಿಗೆ ಹೋಗ್ತಾನೆ. ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ಎಲಿಷನನ್ನ ಕರೀತಾನೆ.
ಎಲಿಷಾ ಪ್ರವಾದಿ ಏನ್ ಮಾಡ್ತಾನೆ, ಒಳಗಿನ ಕೋಣೆಯಲ್ಲಿ ಇದ್ದುಕೊಂಡು ಆತ ಏನ್ ಮಾಡ್ತಾನೆ, ಹೋಗಿ ನೀನು ಯೋರ್ದಾನ್ ನದಿಯಲ್ಲಿ 7 ಸಾರಿ ಸ್ನಾನ ಮಾಡಿ ಬಾ ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಈತ ಬಹುದೂರದಿಂದ ಬಂದಿದ್ದಾನೆ, ಪ್ರಯಾಣ ಮಾಡ್ಕೊಂಡು ಬಂದಿದ್ದಾನೆ. ಈ ಮನುಷ್ಯ ನನ್ನ ಒಳಗಡೆ ಕರೆದು ನನ್ನ ಕುಡ್ರಿಸಿ ನನಗೆ ಪಾನೀಯ ಕೊಟ್ಟು ನನ್ನ ಶರೀರದ ಮೇಲೆ ಕೈ ಆಡಿಸಿ ನನಗೆ ಪ್ರಾರ್ಥನೆ ಮಾಡ್ತಾನೆ ಅಂತ ತುಂಬಾ ಆಸೆಯಿಂದ ಬಂದಿರ್ತಾನೆ. ಆದರೆ ಎಲಿಷಾ ಆ ರೀತಿಯಾಗಿ ಮಾಡೋದಿಲ್ಲ. ಆತನ ಮುಖವನ್ನು ನೋಡ್ದಿರ, ಹೊರಗಡೆ ಬಂದು ಆತನ ಸಂಗಡ ಮಾತಾಡೋಕ್ಕೂ ಆಗದಿರ, ಒಳಗಿನ ಕೋಣೆಯಲ್ಲಿ ಇದ್ದುಕೊಂಡು ಆತ ಹೇಳಿ ಕಳಿಸ್ಬಿಡ್ತಾನೆ. ಒಡನೆ ನಾಮಾನನಿಗೆ ಬಹಳ ಭಯಂಕರವಾದ ಕೋಪ ಬಂದ್ಬಿಡುತ್ತೆ. ನೋಡ್ದ, ನಾನು ಸ್ನಾನ ಮಾಡಿದಿರ ಈ ಸ್ಥಳಕ್ಕೆ ನಾನು ಬಂದಿದ್ದಾನ? ನಮ್ಮ ದೇಶದಲ್ಲಿ ನದಿಗಳಿಲ್ವಾ? ನಮ್ಮ ದೇಶದಲ್ಲಿ ಸಮುದ್ರಗಳಿಲ್ವಾ? ನಮ್ಮ ದೇಶದಲ್ಲಿ ನೀರಿಲ್ವಾ? ನೀರಿಲ್ದಿರ ನಾನು ಈ ಸ್ಥಳಕ್ಕೆ ಬಂದಿದ್ದೇನಂತ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಒಡೆ ನಾಮಾನನ ಕೆಲಸದವನು ಹೇಳ್ತಾನೆ, ಅಪ್ಪನವರೇ, ಕಠಿಣವಾದ ಕೆಲಸವನ್ನು ಕೊಟ್ಟಿರುವುದಾದ್ರೆ ನೀವು ಅದನ್ನು ಮಾಡ್ತಾ ಇರ್ಲಿಲ್ವಾ? ಸುಲಭವಾದ ಒಂದು ಮಾರ್ಗವನ್ನು ತೋರಿಸಿದರೆ ಬನ್ನಿ ಅಂತ ಅವ್ರನ್ನ ಏನ್ ಮಾಡ್ತಾರೆ, ಸಮಾಧಾನ ಪಡಿಸಿ ಯೋರ್ದಾನ್ ನದಿ ಹತ್ರ ಹೋಗ್ತಾರೆ. ಯೋರ್ದಾನ್ ನದಿ ಹತ್ರ ಹೋಗಿ 7 ಸಾರಿ ಏನ್ ಮಾಡೋದು, ಬಂದ್ಬಿಟ್ಟಿದೀವಲ್ವಾ, ರೋಗ ವಾಸಿಯಾದ್ರೆ ಸಾಕು ಅಂದ್ಬಿಟ್ಟು 7 ಸಾರಿ ಈತ ಏನ್ ಮಾಡ್ತಾನೆ, ಆ ನದಿಯಲ್ಲಿ ಮುಳುಗಿ ಎದ್ದೊಳೋದಕ್ಕೆ ಇಳಿತಾನೆ. ಈಗ ಆ ಕೆಲಸದವನು ಏನ್ ಮಾಡ್ತಾನೆ, ಮೇಲಿನ ದಡದಲ್ಲಿ ಕೂತ್ಕೊಂಡು ಆತ ಎಣಿಸ್ಕೊಳ್ತಾ ಇರ್ತಾನೆ. ಈತ ಏನ್ ಮಾಡ್ತಾನೆ, 1 ಸಾರಿ ಮುಳುಗ್ತಾನೆ, 2 ಸಾರಿ ಮುಳುಗ್ತಾನೆ, ಕುಷ್ಠ ಹಾಗೆ ಇದೆ. ಆಮೇಲೆ 7ನೇ ಸಾರಿ ಮುಳುಗಿ ಎದ್ದ ತಕ್ಷಣ ಏನಾಯ್ತು, ಅವನ ಕುಷ್ಠರೋಗ ಅಲ್ಲ, ವಾಸಿಯಾಗಿ ಮಂಜಿನ ಅಂದ್ರೆ ಮಗುವಿನ ಶರೀರದಂತೆ ಆತನ ಶರೀರ ಮಾರ್ಪಡ್ತು. ಹಾಲೆಲ್ಲೂಯ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನೋಡಿ, ಕುಷ್ಠರೋಗವು ಪಾಪ ಅಂದ್ರೆ ಈ ಕುಷ್ಠರೋಗ ಭಯಂಕರವಾದದ್ದು, ಅದಕ್ಕೆ ಮದ್ದಿಲ್ಲ. ಅದಕ್ಕಿಂತ ಭಯಂಕರವಾದದ್ದು ಪಾಪ. ಈ ಪಾಪವೆಂಬ ಕುಷ್ಠ ಇವತ್ತು ಲೋಕದಲ್ಲಿ ಎಲ್ಲ ಜನಗಳಲ್ಲಿ ತುಂಬಿ ತುಳುಕ್ತಾ ಇದೆ. ನೋಡ್ರಿ, ಎಲಿಷಾ ಒಂದು ಚಿಕ್ಕ ಸಲಹೆ ಕೊಟ್ಟ, ಹೋಗಿ ನದಿಯಲ್ಲಿ ಸ್ನಾನ ಮಾಡು. ನದಿಯಲ್ಲಿ ಸ್ನಾನ ಮಾಡುವುದರಿಂದ ಕುಷ್ಠರೋಗ ವಾಸಿಯಾಗ್ಬಿಡುತ್ತಾ? ನಾವು ಅನೇಕರು ಕೇಳಬಹುದು. ಹಾಗಾದ್ರೆ ಡಾಕ್ಟರ್ಗಳೇನಕ್ಕೆ, ಆಸ್ಪತ್ರೆಗಳೇನಕ್ಕೆ, ಮೆಡಿಷನ್ಗಳೇನಕ್ಕೆ ಅಂತ ಕೇಳಬಹುದು. ಪ್ರೀತಿಯ ದೇವ ಜನರೇ, ಎಲಿಷಾ ಬಂದು ದೇವರ ಪ್ರವಾದಿ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ತನ್ನ ಪ್ರವಾದಿಯ ಮುಖಾಂತರವಾಗಿ ದೇವರೇನ್ ಮಾಡ್ತಾರೆ, ನಾಮಾನನ ಕುಷ್ಠರೋಗನ ವಾಸಿ ಮಾಡುವುದಕ್ಕಾಗಿ ಒಂದು ಸುಲಭವಾದ ಮಾರ್ಗವನ್ನು ತೋರಿಸಿದ್ರು. ಆ ಸುಲಭವಾದ ಮಾರ್ಗವನ್ನು ಆರಿಸಿಕೊಂಡು ಅದರಂತೆ ನಡೆದು ಯೋರ್ದಾನ್ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದಾಗ ಇಡೀ ಅವನ ಶರೀರದಲ್ಲಿರುವಂಥ ಎಲ್ಲ ಕುಷ್ಠದ ಕಲೆಗಳು ಮಾರ್ಪಟ್ಟು ಬದಲಾಗಿ ಅವನಿಗೆ ಕುಷ್ಠರೋಗ ಇರೋದೇ ಗೊತ್ತಾಗ್ದಿರ ಹಾಗೆ ಅವನ ಶರೀರ ಏನಾಯಿತು, ಬದಲಾಯಿತು. ಹಾಲೆಲೂಯ. ಪ್ರೀತಿಯ ದೇವ ಜನರೇ, ಯಾವ ಒಂದು ವೈದ್ಯಶಾಸ್ತ್ರಗಳಾಗಲಿ, ಯಾವ ಒಂದು ವೈದ್ಯಕೀಯ ಆಗಲಿ, ಮೆಡಿಷನ್ಗಳಾಗಲಿ, ಯಾವುದು ಒಂದು ಆತನ ಕುಷ್ಠರೋಗನ ವಾಸಿ ಮಾಡಿಲ್ಲ. ಆದರೆ ಎಲಿಷನ ಒಂದೇ ಒಂದು ಮಾತು ಇಡೀ ನಾಮಾನನ ಕುಷ್ಠರೋಗವನ್ನು ವಾಸಿ ಮಾಡ್ತು. ಹಾಲೆಲ್ಲೂಯ. ಕರ್ತನಲ್ಲಿ ಪ್ರಿಯ ದೇವ ಜನರೇ, ಕರ್ತನ ಮಾತು ಅಮೂಲ್ಯವಾದದ್ದು. ಕರ್ತನ ಮಾತು ಸದಾಕಾಲ ಇರುವಂಥದ್ದು. ಕರ್ತನ ಮಾತಿನಲ್ಲಿ ಅದ್ಭುತ ಇದೆ. ಕರ್ತನ ಮಾತಿನಲ್ಲಿ ಶಕ್ತಿ ಇದೆ. ಏಸಪ್ಪ ಒಂದು ಮಾತು ಹೇಳಿದ್ರೆ ಸಾಕು, ಸತ್ತವರು ಕೂಡ ಎದ್ದು ಬಿಡ್ತಾರೆ. ಹಾಲೆಲ್ಲೂಯ. ಈ ಬೆಳಗಿನ ಜಾವದಲ್ಲಿ ಕೇಳಿರುವಂಥ ಈ ವಾಕ್ಯವನ್ನು ಕರ್ತನು ನಿಮ್ಮನ್ನು ಆಶೀರ್ವದಿಸುವಾಗೆ ನಾವು ಈ ಸಮಯದಲ್ಲಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ ಯೇಸು ಮಹಾರಾಜನೇ, ಈ ಸಮಯದಲ್ಲಿ ಸ್ವಾಮಿ ಕರ್ತನೆ ಅಪ್ಪ, ಈ ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರಿಗಾಗಿ ನಾನು ಸ್ತೋತ್ರ ಮಾಡುತ್ತೇನಪ್ಪ. ಎಷ್ಟೋ ಮಂದಿ ಕರ್ತನೆ ಅಪ್ಪ, ರೋಗಗಳಿಂದ, ಬಾಧೆಗಳಿಂದ ಅಪ್ಪ, ವ್ಯಾಧಿಗಳಿಂದ, ತೀರದ ಕರ್ತನೆ ಯೇಸಯ್ಯ ಕಷ್ಟಗಳಿಂದ ಬಾಧೆ ಪಡ್ತಾ ಇದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂದು ನಾಮಾನನ ಕುಷ್ಠರೋಗವನ್ನು ಮುಟ್ಟಿ ವಾಸಿ ಮಾಡಿದ ಹಾಗೆ ಇವತ್ತು ಕರ್ತನೆಪ್ಪ ಯೇಸುವೆ, ರೋಗದಲ್ಲಿ ನರಳುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನ ನೀನು ಮುಟ್ಟಿ ವಾಸಿ ಮಾಡಿ ಅವ್ರನ್ನ ಗುಣಪಡಿಸಿ ಅವ್ರಿಗೆ ಆರೋಗ್ಯ ಕೊಟ್ಟು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಾಲೆಲೂಯ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಆಮೇನ್.